Hello everyone, welcome to Sanmargaha classes. Let us see question number 42 of chapter Light. Explain the function of retina. Retina is part of eye. Human eye part retina ಇರುತ್ತೆ. So ಹಾಗಿದ್ರೆ ರೆಟಿನಾದ ಫಂಕ್ಷನ್ ಏನು? The lens focuses incident light on retina. ಇಲ್ಲೇನಾಗುತ್ತೆ? If the object is visible, ನಮ್ಗೆ ಯಾವುದೋ ಒಂದು ಆಬ್ಜೆಕ್ಟ್ ಕಾಣ್ತಾ ಇದೆ ಅಂದ್ರೆ when the light falls on that object and that object has to reflect that light and that reflected light should enter into our eyes. ಆ reflected light ನಮ್ಮ ಕಣ್ಣೊಳಗೆ ಎಂಟರ್ ಆಗಬೇಕು. ಅವಾಗ ಮಾತ್ರ ನಾವು ಆ ಆಬ್ಜೆಕ್ಟ್ ಅನ್ನ ರೆಕಗ್ನೈಸ್ ಮಾಡಬಹುದು ಅಥವಾ ಅದಿದೆ ಅಂತ ನಮಗ್ ಕಾಣ್ತದೆ. ಈಗ that the lens focuses that incident light on retina. ಈಗ ಆಬ್ಜೆಕ್ಟ್ ಇಂದ ರಿಫ್ಲೆಕ್ಟ್ ಆಗಿ ಒಂದ್ ಲೈಟ್ ನಮ್ ಕಣ್ಣೊಳಗ್ ಬರ್ತಾ ಇದೆ. ಲೆನ್ಸ್ ಏನ್ ಮಾಡುತ್ತೆ that focuses that incident light on retina. ರೆಟಿನಾದ ಮೇಲೆ ಇದನ್ನ ಫೋಕಸ್ ಮಾಡುತ್ತೆ. which contains several nerve cells. ಇಲ್ಲಿ ಆ ರೆಟಿನಾದಲ್ಲಿ ಏನಿರುತ್ತೆ? ನ್ಯೂರಾನ್ಸ್ ಇರುತ್ತೆ. the nerve cells sensations are then transferred to brain through the optic nerve. ಇಲ್ಲಿ nerve cells ಇರುತ್ತಲ್ಲ ಅದನ್ನ ರಾಡ್ಸ್ ಅಂಡ್ ಕೋನ್ಸ್ ಅಂತ ಕರಿತೀವಿ. ಕೋನ್ಸ್ ಆರ್ ಸೆನ್ಸಿಟಿವ್ ಟು ಬ್ರೈಟ್ ಲೈಟ್ ಅಂಡ್ ದೇ ಕ್ಯಾನ್ ಡಿಟೆಕ್ಟ್ ಕಲರ್ಸ್. ಬೇರೆ ಬೇರೆ ಕಲರ್ ಅನ್ನ ಡಿಟೆಕ್ಟ್ ಮಾಡೋದು ಕೋನ್ಸ್. ವೇರಾಸ್ ರಾಡ್ಸ್ ದೇ ಆರ್ ಸೆನ್ಸಿಟಿವ್ ಟು ಡಿಮ್ ಲೈಟ್ ಗೆ ಸೆನ್ಸಿಟಿವ್ ಇರುತ್ತೆ. ಇರೋದು ಎಲ್ಲಿ? ಇವೆಲ್ಲ ರೆಟಿನಾದಲ್ಲಿ ಇರ್ತದೆ. ಈಗ ಆ ಸೆನ್ಸೇಷನ್ ಅನ್ನ ಬ್ರೈನಿಗೆ ಟ್ರಾನ್ಸ್ಫರ್ ಮಾಡುತ್ತೆ ಯೂಸಿಂಗ್ ಆಪ್ಟಿಕ್ ನರ್ವ್ ಥ್ರೂ ಆಪ್ಟಿಕ್ ನರ್ವ್ ಥ್ರೂ ಅದನ್ನ ಬ್ರೈನಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅಂಡ್ ದಟ್ ಬ್ರೈನ್ ರೆಕಗ್ನೈಸಸ್ ಆಬ್ಜೆಕ್ಟ್. ಬ್ರೈನ್ ಆಬ್ಜೆಕ್ಟ್ ಅನ್ನ ರೆಕಗ್ನೈಸ್ ಮಾಡುತ್ತೆ. ಆಲ್ಸೋ ಇಲ್ಲಿ ಏನಾಗುತ್ತೆ? ರೆಟಿನಾದ ಮೇಲೆ ಏನು ಆಬ್ಜೆಕ್ಟ್ ಇಮೇಜ್ ಫಾರ್ಮೇಶನ್ ಆಗಿದೆ ಅಲ್ಲ ಆಬ್ಜೆಕ್ಟ್ದು, ಅದು ಇನ್ವರ್ಟೆಡ್ ಫಾರ್ಮ್ ಅಲ್ಲಿ ಇರುತ್ತೆ. ಬಟ್ ಅವರ್ ಬ್ರೈನ್ ಆ ಇನ್ವರ್ಟೆಡ್ ಫಾರ್ಮ್ ಅಲ್ಲಿ ಇರೋ ಆಬ್ಜೆಕ್ಟ್ ಇಮೇಜ್ ಅನ್ನ ಸ್ಟ್ರೇಟ್ ಆಗಿ ಮಾಡೋದು ಯಾವುದು? ಬ್ರೈನ್. ಸ್ಟ್ರೇಟ್ ಆಗಿ ಮಾಡಿ ಆ ಮೆಸೇಜ್ ಅನ್ನ ನಮ್ಗೆ ಕಳಿಸುತ್ತೆ. ಅದು ಯಾವ ಆಬ್ಜೆಕ್ಟ್ ಅಂತ ನಮ್ಗೆ ರೆಕಗ್ನೈಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ದ ಫಂಕ್ಷನ್ ಆಫ್ ರೆಟಿನಾ. ಇದು ಯಾವ ಸ್ಪಾಟ್? ರೆಟಿನಾ. ಲೆನ್ಸ್ ಎಲ್ಲ ಲೈಟ್ ಅನ್ನ ಫೋಕಸ್ ಮಾಡುತ್ತಲ್ಲ ಆ ಸ್ಪಾಟ್ ಯಾವ್ದಿದೆ? ರೆಟಿನಾ ಇದೆ. ಅದರಲ್ಲಿ ನರ್ವ್ ಸೆಲ್ಸ್ ಇರುತ್ತೆ. ದಟ್ ನರ್ವ್ ಸೆಲ್ಸ್ they are sensitive to some cells are sensitive to bright light, some cells are sensitive to dim light ಅಂತ ಬಂದಿರುತ್ತೆ. ಥ್ಯಾಂಕ್ ಯು.